ಯಾವ್ದ್ರ ಶಬ್ದ ಅಮ್ಮ? ಘಂಟಾಕರ್ಣಭೂತನ ಶಬ್ದ. ಘಂಟಾಕರ್ಣಭೂತ ಯಾರು ಅಮ್ಮ? ಅವನು ಯಾರು ಅಂತ ತಿಳ್ಕೊಳ್ಬೇಕಾ ಪುಟಾಣಿ? ಹಾಗಿದ್ರೆ ಒಂದ್ ಕತೆ ಹೇಳ್ತೀನಿ ಕೇಳು, ಸರಿನಾ? ಬ್ರಹ್ಮಪುರ ಅನ್ನೋ ಊರಲ್ಲಿ ಒಂದು ದೇವಾಲಯ ಇತ್ತು. ಆ ದೇವಾಲಯದಲ್ಲಿ ಒಂದು ಚಿನ್ನದ ಗಂಟೆ ಇತ್ತು. ಒಂದು ದಿನ ಕಳ್ಳ ಒಬ್ಬ ಅದನ್ನ ಕದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಿಂಹ ಅವನನ್ನು ಕೊಂದ್ಬಿಡ್ತು. ಇದರಿಂದ ಕಳ್ಳನ ಕೈಯಲ್ಲಿ ಇರೋ ಗಂಟೆ ದಾರಿಯಲ್ಲಿ ಬಿದ್ದೋಯ್ತು. ನಂತರ ಮಂಗಗಳು ಅದನ್ನ ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಆ ಗಂಟೆಯಿಂದ ಆಟ ಆಡ್ತಾ ಇದ್ರು. ಗಂಟೆಯ ಶಬ್ದವನ್ನ ಕೇಳಿ ಆ ಊರ್ನಲ್ಲಿರೋರೆಲ್ಲ ತುಂಬಾ ಭಯಪಟ್ರು. ಮತ್ತೆ ಅದನ್ನ ಘಂಟಾಕರ್ಣಭೂತ ಅಂತ ಕರೆಯೋಕೆ ಆರಂಭಿಸಿದ್ರು. ಆದ್ರೆ ಕಮಲಾ ಅನ್ನೋ ಒಬ್ಬ ಚತುರ ಮಹಿಳೆ ಬೆಟ್ಟದಲ್ಲಿ ಘಂಟಾಕರ್ಣ ಅನ್ನುವಂತ ಭೂತ ಇದೆ ಅನ್ನೋದನ್ನ ನಂಬಲೇ ಇಲ್ಲ. ಹೇಗಾದ್ರೂ ಮಾಡಿ ಘಂಟಾಕರ್ಣ ಭೂತ ಅಂದ್ರೆ ಯಾರು, ಏನದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಅವಳು ಆ ಬೆಟ್ಟದ ಮೇಲೆ ರಾಜನ ಅನುಮತಿಯನ್ನ ಪಡೆದು ಹೋದ್ಲು. ಆ ಬೆಟ್ಟಕ್ಕೆ ಹೋಗಿ ಕೆಲವಷ್ಟು ಹಣ್ಣುಗಳನ್ನ ಆ ಮರದ ಕೆಳಗೆ ಎಸೆದ್ಲು. ಇದನ್ನ ನೋಡಿದ ಆ ಮಂಗಗಳೆಲ್ಲ ಆ ಚಿನ್ನದ ಗಂಟೆಯನ್ನ ಅಲ್ಲೇ ನೆಲದ ಮೇಲೆ ಬಿಟ್ಟು ಹಣ್ಣುಗಳನ್ನು ತಿನ್ಲಿಕ್ಕೋಸ್ಕರ ಆ ಮರದ ಕೆಳಗಡೆ ಬಂದ್ಬಿಟ್ವು. ಅದೇ ಸಮಯದಲ್ಲಿ ಕಮಲಾ ಬೇಗನೆ ಹೋಗಿ ಆ ಚಿನ್ನದ ಗಂಟೆಯನ್ನ ತೆಗೆದುಕೊಂಡ್ಬಿಟ್ಲು. ಹೀಗೆ ಅವಳು ಅದನ್ನ ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಟ್ಲು. ಆ ರಾಜ ಗಂಟೆಯನ್ನ ದೇವಾಲಯಕ್ಕೆ ಮರಳಿ ಕೊಟ್ಟ. ಕಮಲಾಳಿಗೆ ಬಹುಮಾನ ಕೂಡ ಕೊಟ್ಟ. ತಿಳಿತಲ್ಲ ಮಕ್ಕಳೇ? ಅದಕ್ಕೆ ನಾವ್ ಯಾವುದೇ ಕಷ್ಟ ಬರ್ಲಿ ಧೈರ್ಯದಿಂದ ಆ ಕಷ್ಟವನ್ನ ಎದುರಿಸ್ಬೇಕು. ಕಷ್ಟ ಬಂತು ಅಂತ ಹೆದರ್ಕೊಂಡು ಕೂರ್ಬಾರ್ದು. ತಿಳಿತಲ್ವಾ? ಮತ್ತೊಂದು ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್. More stories by like, share and subscribing our channel.